ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ನುಡಿದಂತೆ ನಡೆದ ಸರ್ಕಾರ ಅನ್ನೋದನ್ನ ಆಗಾಗ ಸಿದ್ದರಾಮಯ್ಯ ಹೇಳ್ಕೊಳ್ತಾ ಇರ್ತಾರೆ. ಮೊನ್ನೆ ನಡೆದಂತಹ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನ ಸಮಾವೇಶದಲ್ಲೂ ಕೂಡ ಅದನ್ನೇ ಹೈಲೈಟ್ ಮಾಡಲಾಗುತ್ತೆ. ಒಂದು ಬಾರಿ ಮಾತನ್ನು ಕೊಟ್ಟರೆ ಅದನ್ನು ಮಿಸ್ ಮಾಡೋ ಸೀನೇ ಇಲ್ಲ ಅಂತ ಬಿಲ್ಡಪ್ ತಗೊಂಡ್ರು. ಆದರೆ ಕನ್ನಡಿಗರಿಗೆ ಇನ್ನೂ ಕೊರಿತಾ ಇರೋಂಥ ಪ್ರಶ್ನೆ ಏನಂದರೆ, ಯಾವ ಮಾತನ್ನು ಪರಿಪೂರ್ಣವಾಗಿ ನುಡಿದಂತೆ ನಡೆದಿದ್ದಾರೆ ಅನ್ನೋದು. 10 kg ಅಕ್ಕಿ ಇಲ್ಲ, ಕಂಡೀಷನ್ಸ್ ಇಲ್ಲದೆ ಫ್ರೀ ಕರೆಂಟ್ ಕೂಡ ಇಲ್ಲ, ಯುವ ನಿಧಿ ಬಂದವರು ಸಿಕ್ಕಿಲ್ಲ, ಶುರುವಲ್ಲಿ ಹೇಳಿದಂತೆ ಎಲ್ಲ ಮಹಿಳೆಯರಿಗೂ 7,000 ಕೊಡ್ತಾ ಇಲ್ಲ, ಪಂಚ ಗ್ಯಾರಂಟಿಗಳು ಪಂಚರ್ ಆಗಿದ್ರು ಕೂಡ ಗಾಂಧಿ ಪರಿವಾರವನ್ನು ಓಲೈಸೋ ಗುಣ ಮಾತ್ರ ಕಮ್ಮಿ ಆಗಲೇ ಇಲ್ಲ. ಕೇರಳದಲ್ಲಿ ಪ್ರವಾಹ ಆಯಿತು, ಭೂಕುಸಿತ ಕೂಡ ಉಂಟಾಯಿತು. ಹಿಂದೆಂದೂ ಕಂಡು ಕೇಳರಿಯದ ರೀತಿಯಲ್ಲಿ ಊರಿಗೆ ಊರೇ ಮಣ್ಣಲ್ಲಿ ಮಣ್ಣಾಯಿತು. ಇದೊಂದು ದೊಡ್ಡ ದುರಂತ ಅನ್ನೋದರಲ್ಲಿ ಅನುಮಾನವೇ ಇಲ್ಲ. ಆಗಿನ್ನೂ ಅಲ್ಲಿನ ಸಂಸದರಾಗಿದ್ದವರು ರಾಹುಲ್ ಗಾಂಧಿ. ಆಮೇಲೆ ಅಲ್ಲಿ ರಾಜೀನಾಮೆ ಕೊಟ್ಟರು. ಪ್ರಿಯಾಂಕಾ ವಾದ್ರಾ ಅವರನ್ನು ಬೈ ಎಲೆಕ್ಷನ್ನಲ್ಲಿ ನಿಲ್ಲಿಸಿ ಗೆಲ್ಲಿಸಿಕೊಂಡು ಕೂಡ ಬಂದರು. ಅದಕ್ಕಿಂತ ಮೊದಲೇ ಕೇರಳದ ಭೂಕುಸಿತದಲ್ಲಿ ಮನೆ ಕಳ್ಕೊಂಡವರಿಗೆ ರಾಹುಲ್ ಗಾಂಧಿ 100 ಮನೆಗಳನ್ನು ಕಟ್ಟಿಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ರು. ಕಾಂಗ್ರೆಸ್ ಫ್ಯಾಮಿಲಿ ವುಡ್ ಲೈಕ್ ಟು ಕಮಿಟ್ to build 100+ houses here. Of course, it is a terrible tragedy. I think Kerala has not seen this type of a tragedy in one area. And I think I'm going to raise it in Delhi and also with the Chief Minister here, that this should be treated differently. This is a different level of tragedy and it should be treated. ಸು ಅಂದರೆ ಸುಟ್ಟೆವು ಅನ್ನೋ ಮಾತಿದೆ. ಅದನ್ನು ಅರ್ಥ ಮಾಡ್ಕೊಂಡಿದ್ದು ಅಂದರೆ CM ಸಿದ್ದರಾಮಯ್ಯ ಮಾತ್ರಪ್ಪ. ರಾಹುಲ್ ಗಾಂಧಿ ಕರ್ನಾಟಕವನ್ನು ATM ಮಾಡ್ಕೊಂಡಿದ್ದಾರೆ ಅನ್ನೋ ಆರೋಪದ ನಡುವೆ ಕೂಡ ರಾಹುಲ್ ಗಾಂಧಿ ಏನೇ ಭರವಸೆ ನೀಡಿದ್ರು ಕೂಡ ಅದನ್ನು ಕರ್ನಾಟಕವೇ ಈಡೇರಿಸಬೇಕು ಅನ್ನೋದು ಸಿದ್ದರಾಮಯ್ಯನವರಿಗೆ ಗೊತ್ತಿದೆ. ಹೀಗಾಗಿ ಭೂಕುಸಿತ ಆದಮೇಲೆ ರಾಹುಲ್ ಗಾಂಧಿ ಹೇಳಿಕೆ ಬರ್ತಾ ಇದ್ದ ಹಾಗೆ ಸಿದ್ದರಾಮಯ್ಯ ಮಾಧ್ಯಮಗಳ ಮುಂದೆ ಬಂದೇ ಬಿಟ್ರು. ಕರ್ನಾಟಕ ಕಾಂಗ್ರೆಸ್ ಕೇರಳದಲ್ಲಿ 100 ಮನೆಗಳನ್ನ ಕಟ್ಟಿಸಿಕೊಡುತ್ತೆ, ಇದಕ್ಕೆ 10 ಕೋಟಿ ಖರ್ಚಾಗತ್ತೆ ಅಂತ ಅಂದ್ರು. 100 ಹೌಸಸ್. ನಾನು ಇವತ್ತು ಕೇರಳದ ಮುಖ್ಯಮಂತ್ರಿ ಜೊತೆ ಮಾತಾಡಿದೆ. ಅಲ್ಲಿ ಮನೆಗಳೇನು ಕೊಚ್ಚೋಗ್ಬಿಟ್ಟಿದ್ದಾವೆ ಮತ್ತೆ ಜೀವಹಾನಿಯಾಗಿದೆ. ಅದಕ್ಕೋಸ್ಕರ ಕರ್ನಾಟಕ ಸರ್ಕಾರ ಕೇರಳದ ಸರ್ಕಾರಕ್ಕೆ ಸಹಾಯ ಮಾಡಬೇಕು, ಕೇರಳ ಅಲ್ಲಿ ಜನರಿಗೆ ಸಹಾಯ ಮಾಡಬೇಕು ಅಂತೇಳಿ 100 ಮನೆಗಳನ್ನು ಕಟ್ಟಿಸ್ಕೊಡ್ತೀವಿ, ಸುಮಾರು 10 ಕೋಟಿ ರೂಪಾಯಿ. ಆದರೆ ಇದೊಂದು ಮಾತು ರಾಹುಲ್ ಗಾಂಧಿಗೆ ಇಂಪ್ರೆಸ್ ಮಾಡೋಕೆ ಆಡಿರುವಂಥ ಮಾತು ಅಂತ ಅನೇಕರು ಅಂದ್ಕೊಂಡಿದ್ರು. ರಾಜಕಾರಣಿಗಳು ಹಾಗೆ ಅಲ್ವಾ, ಸಮಯಕ್ಕೆ ತಕ್ಕಂತೆ ಮಾತಾಡ್ತಾರೆ, ಏನೋ ಒಂದು ಹೇಳಿ ಮರ್ತೇ ಬಿಡ್ತಾರೆ. ಬಟ್ ಸಿದ್ದರಾಮಯ್ಯ ಗಾಂಧಿ ಪರಿವಾರದ ವಿಚಾರಕ್ಕೆ ಹಾಗೆ ಅಲ್ವೇ ಅಲ್ಲ. ಈಗ ಇದೊಂದು ಪ್ರಾಮಿಸ್ ಈಡೇರಿಸೋಕೆ ಕೇರಳದ CMಗೆ ಗಂಟು ಬಿದ್ದಿದ್ದಾರೆ CM ಸಿದ್ದರಾಮಯ್ಯ. ಭೂಕುಸಿತದಿಂದ ಹಾನಿಗೊಳಗಾದ ಕುಟುಂಬಗಳಿಗೆ ವಯನಾಡಲ್ಲಿ ಮನೆ ಕಟ್ಟೋಕೆ ನೀವು ಸರ್ಕಾರ ಭೂಮಿ ಕೊಡಿ, ನಾವು ಮನೆ ಕಟ್ತೀವಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರಿಗೆ ಪತ್ರ ಬರೆದಿದ್ದಾರೆ. ಡಿಸೆಂಬರ್ 9ರಂದು ಕೇರಳದ CMಗೆ ಬರೆದಂಥ ಪತ್ರವನ್ನು ಮಾಧ್ಯಮಗಳು ವರದಿ ಮಾಡಿವೆ. ಸಂತ್ರಸ್ತ ಕುಟುಂಬಗಳಿಗೆ 100 ಮನೆ ನಿರ್ಮಿಸಿಕೊಡೋದಾಗಿ ಭರವಸೆ ನೀಡಿದ್ದೇವೆ, ಭರವಸೆಯನ್ನು ಈಡೇರಿಸಲು ಇನ್ನೂ ಸಿದ್ಧರಿದ್ದೇವೆ ಅಂತ CM ಪತ್ರದಲ್ಲಿ ತಿಳಿಸಿ ನಾವು ಸುಮ್ಮನೆ ಭರವಸೆ ಕೊಟ್ಟಿಲ್ಲ ಅನ್ನೋದನ್ನು ನೆನಪಿಸಿದ್ದಾರೆ. ಇನ್ನೊಂದು ರಾಜ್ಯಕ್ಕೆ ಸಹಾಯ ಮಾಡೋದು ತಪ್ಪೇನೂ ಅಲ್ಲ. ಆದರೆ ಮಳೆ ಪ್ರವಾಹದಿಂದ ನಮ್ಮ ರಾಜ್ಯದಲ್ಲೂ ಎಷ್ಟೊಂದು ಜನ ಮನೆ ಕಳ್ಕೊಂಡಿಲ್ಲ, ಎಷ್ಟೊಂದು ಜೀವಹಾನಿಯಾಗಿಲ್ಲ, ತೋಟ ಗದ್ದೆ ಹೊಲಗಳು ಮಣ್ಣು ಪಾಲಾಗಿಲ್ಲ. ಮನೆ ಗೆದ್ದು ಊರು ಗೆಲ್ಲೋ ಅನ್ನೋ ಮಾತಿನಂತೆ CM ಮೊದಲ ಯೋಜನೆಯನ್ನ ಕರ್ನಾಟಕಕ್ಕೆ ಮಾಡಬೇಕಾಗಿತ್ತು. ಯಾಕಂದ್ರೆ ಸಿದ್ದರಾಮಯ್ಯ ಗೆದ್ದು CM ಆಗಿದ್ದು ಕೇರಳದಿಂದ ಅಲ್ಲ, ಕೇರಳಿಗರ ಮತದಿಂದಲೂ ಅಲ್ಲ, ಬದಲಾಗಿ ಕನ್ನಡಿಗರ ಕರ್ನಾಟಕದಿಂದ. ಇಲ್ಲಿಯೇ ಸಮಸ್ಯೆಗಳು ಹಾಸು ಹೊದಿವಷ್ಟಿದೆ. ಅಂಥದ್ರಲ್ಲಿ ಕೇರಳಕ್ಕೆ ಕೊಟ್ಟ ಭರವಸೆಯನ್ನ ಈಡೇರಿಸೋ ತವಕ ರಾಜ್ಯದ ಅಭಿವೃದ್ಧಿಗೆ ಇಲ್ಲ. ಅವರದ್ದೇ ಪಕ್ಷದ ಶಾಸಕರು ಅನುದಾನ ಬಂದಿಲ್ಲ ಅಂತ ಬೊಬ್ಬೆ ಹಾಕ್ತಾ ಇದ್ದಾರೆ. ಸಿಕ್ಕ ಅನುದಾನ ಒಂದು ರೋಡ್ ರಿಪೇರಿಗೂ ಸಾಕಾಗ್ತಾ ಇಲ್ಲ. ಇತ್ತ ಬೇರೆ ಬೇರೆ ನಿಗಮಗಳ ಹಣವನ್ನು ಗ್ಯಾರಂಟಿಗಾಗಿ ಬಳಕೆ ಮಾಡಲಾಗ್ತಾ ಇದೆ. ಕನ್ನಡಿಗರ ಹಣ ಪೋಲಾಗ್ತಾ ಇದೆ.
ರಾಜ್ಯವೇ ಇಂಥ ದುಸ್ಥಿತಿಯಲ್ಲಿ ಇದ್ದಾಗ ಇನ್ನೊಂದು ರಾಜ್ಯದ ಚಿಂತೆ ನಿಜಕ್ಕೂ ಸಮಂಜಸ ಅನ್ಸೋದಿಲ್ಲ. ಕೊಟ್ಟ ಮಾತಿಗೆ ನಡಿಬೇಕು ಅಂತಾದ್ರೆ ಚುನಾವಣೆಗೂ ಮುನ್ನ ಕನ್ನಡಿಗರಿಗೆ ಕೊಟ್ಟ ಎಲ್ಲಾ ಭರವಸೆಯನ್ನ ಸಿದ್ದರಾಮಯ್ಯ ಈಡೇರಿಸಿದಾರಾ? ಖಂಡಿತ ಇಲ್ಲ. ಆದ್ರೆ ಈಗ ಅಲ್ಲಿ ರಾಹುಲ್ ಗಾಂಧಿ ಸಂಸದ ಅಲ್ಲದೇ ಇದ್ರೂ ಕೂಡ ಅವರ ಮನೆಯ ಮಗಳು ಪ್ರಿಯಾಂಕಾ ವಾದ್ರಾ ಬಂದಿರೋದಕ್ಕೆ ನಮ್ಮ ತೆರಿಗೆ ಹಣದಲ್ಲಿ ಕೇಳದವರಿಗೆ ಬಂಪರ್ ಲಾಟರಿ ಸಿಗ್ತಾ ಇದೆ. ಕನ್ನಡಿಗರ ದುಡ್ಡು, ಕೇರಳಿಗರಿಗೆ ಶೆಡ್ಡು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.